ನಮಸ್ಕಾರ. ನಾನಿವತ್ತು ದ ಅಮೇರಿಕನ್ ಡ್ರೀಮ್ ಆಫ್ ಇಂಡಿಯನ್ ಸ್ಟೂಡೆಂಟ್ಸ್ ಎಂಬ ವಿಚಾರವಾಗಿ ಮಾತಾಡ್ತೀನಿ. ಅಂದರೆ ಭಾರತದ ವಿದ್ಯಾರ್ಥಿಗಳ ಅಮೇರಿಕಾದ ಕನಸುಗಳು ಅಂತ ಹೇಳ್ತಾರೆ. ಇದು ಇವತ್ತಿನ ಪ್ರಸ್ತುತ ವಿಶ್ವಮಟ್ಟದಲ್ಲಿ ಒಂದು ಚರ್ಚೆ ಆಗತಕ್ಕಂಥ ವಿಚಾರ. ನಮ್ಮ ದೇಶದ ಹೆಮ್ಮೆಯ ರಾಷ್ಟ್ರಪತಿಯಾಗಿದ್ದಂತಹ APJ ಅಬ್ದುಲ್ ಕಲಾಂರವರು ಎಲ್ಲಿಗೋದರೂ ಯಾವ ಭಾಷಣ ಮಾಡಬೇಕಾದರೂ ಮಕ್ಕಳನ್ನು ಕುರಿತು ಮಾತಾಡ್ತಿದ್ರು. ಅವ್ರಿಗೆ ಏನು ಹೇಳ್ತಾರೆ ಅಂದರೆ, ನೀವು ಯಾವಾಗಲೂ ಕನಸು ಕಾಣಿ, ಡ್ರೀಮ್ ಗ್ರೇಟ್ ಡ್ರೀಮ್, ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ. ಅವು ಹೇಗೆ ಅಂದರೆ ಹಕ್ಕಿಗಳಿಗೆ ರೆಕ್ಕೆ ಇದ್ದಾಗೆ ಬಾನಾಡಿನಲ್ಲಿ ಹಾರಿ ಕುಣಿದು ಕುಪ್ಪಳಿಸಿ ಆಹಾರ ತಿಂದು ಖುಷಿ ಪಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡುತ್ತೆ ಡ್ರೀಮ್. ರೆಕ್ಕೆಗಳು ಹಾಗೆ ಡ್ರೀಮ್ಗಳು ಪ್ರತಿಯೊಬ್ಬರಿಗೂ ಮುಖ್ಯ, ಅದರಲ್ಲೂ ಮಕ್ಕಳಿಗೆ, ಯುವಕರಿಗೆ, ಸಾಧಕರಿಗೆ ಅತಿ ಮುಖ್ಯ ಅಂತ ಹೇಳ್ತಿದ್ರು. ಅವರ ಈ ಮಾತು ಬಹಳ ನಮ್ಮ ಯುವಜನಾಂಗಕ್ಕೆ ಶ್ರೇಷ್ಠ ಮಾರ್ಗದರ್ಶನ. ಈ ವಿಚಾರವಾಗಿ ಈಗ ನಾನು ಅಮೇರಿಕಾದ ಕನಸು ಭಾರತೀಯ ವಿದ್ಯಾರ್ಥಿಗಳಲ್ಲಿ ಅದರ ಬಗ್ಗೆ ಮಾತಾಡೋಕ್ಕೆ ಹೋಗ್ದಾಗ ಎರಡು ವಿಷಯಗಳ ಬಗ್ಗೆ ನಿಮ್ಮಲ್ಲಿ ಮಾತಾಡ್ತೀನಿ. ಒಂದು ಅಮೇರಿಕಾದ ಕನಸು, ಅಮೇರಿಕನ್ ಡ್ರೀಮ್. ಇನ್ನೊಂದು ಭಾರತದ ಡ್ರೀಮ್, ಇಂಡಿಯನ್ ಡ್ರೀಮ್ ಅಂತ. ಅಮೇರಿಕಾದ ಕನಸುಗಳೇನಪ್ಪ ಅಂದರೆ ವೈಯಕ್ತಿಕ ಸಾಧನೆಗೆ, ವ್ಯಕ್ತಿಯ ವೈಯಕ್ತಿಕ ಸಾಧನೆಗೆ, ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ, ವ್ಯಕ್ತಿಯ ಸ್ವಾವಲಂಬನೆಗೆ ಹೆಚ್ಚು ಒತ್ತು ಕೊಡುತ್ತೆ. ದ ಇಂಟ್ರೆಸ್ಟ್ ಟು ಇಂಡಿವಿಜುವಲ್ ಡೆವಲಪ್ಮೆಂಟ್ ಅಂತ. ಒಬ್ಬ ಡಾಕ್ಟರ್ ಆಗಬೇಕು, ವಿಜ್ಞಾನಿ ಆಗಬೇಕು, ಆಸ್ಟ್ರೋನೆಟ್ ಆಗಬೇಕು, ಸಂಶೋಧಕರಾಗಬೇಕು, ಉತ್ತಮ ತಂತ್ರಜ್ಞಾನ ಮಾಡಬೇಕು, ಒಳ್ಳೆಯ ಹಣವನ್ನು, ಸಂಬಳವನ್ನು ಗಳಿಸಬೇಕು, ಒಳ್ಳೆಯ ಜೀವನವನ್ನು ನಡೆಸಬೇಕು. ಹೀಗೆ ಸೆಲ್ಫ್ ಓರಿಯೆಂಟೆಡ್ ವೈಯಕ್ತಿಕ ಸಾಧನೆ, ಸ್ವತಂತ್ರ, ಪ್ರಗತಿ, ಇವುಗಳಿಗೆ ಹೆಚ್ಚು ಒತ್ತು ಕೊಡುತ್ತೆ ಅಮೇರಿಕಾದ ಕನಸುಗಳು. ಆದರೆ ನಮ್ಮ ಭಾರತದ ಡ್ರೀಮು ಅದಕ್ಕೆ ವಿರುದ್ಧವಾದ್ದು. ಏನಂತಂದರೆ, ನಮ್ಮಲ್ಲಿ ಸಮಾಜದ ಮೂಲಕ ನಾವು ವ್ಯಕ್ತಿಯ ಸಾಧನೆಯನ್ನು ಮಾಡಬೇಕು ಅಂತಾರೆ. ನಮ್ಮಲ್ಲಿ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಚಿಕ್ಕಪ್ಪ ದೊಡ್ಡಪ್ಪ, ಹೀಗೆ ಸಮಾಜ, ಗುಂಪು, ಸಮೂಹ, ಇವುಗಳಿಗೆ ಸಮೂಹದ ಬೆಳವಣಿಗೆಗೆ ಹೆಚ್ಚು ಒತ್ತನ್ನು ಕೊಡುತ್ತೆ ಭಾರತೀಯ ಸಂಸ್ಕೃತಿ. ಇದು ಬಹಳ ಶ್ರೇಷ್ಠವಾದ್ದು, ವಿಶಾಲವಾದದ್ದು. ಇಲ್ಲಿ ಏನಪ್ಪ ಅಂದರೆ, ವ್ಯಕ್ತಿ ಸಮಾಜದಲ್ಲಿ ಮೂಲಕ ಸಾಧನೆಯನ್ನು ಮಾಡಬೇಕು, ವ್ಯಕ್ತಿ ಕುಟುಂಬದ ಮೂಲಕ, ಎಲ್ಲರ ಒಂದು, ಅಂದರೆ ಇದನ್ನು ಕಲೆಕ್ಟಿವ್ ಇಂಟ್ರೆಸ್ಟ್ ಅಂತ ಕರಿತೀವಿ, ಸಾಮೂಹಿಕ ಆಸಕ್ತಿ. ಇದು ಭಾರತೀಯ ಮತ್ತು ಅಮೇರಿಕಾದ ಕನಸುಗಳಿಗಿರುವ ಒಂದು ಒಂದು ವಿಶಾಲ ಅರ್ಥ ಅಂತ ಹೇಳ್ತೀನಿ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಶಿಕ್ಷಣ ಸಂಸ್ಥೆಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಬೆಳೀತಿದ್ದಾವೆ ಗಾತ್ರದಲ್ಲಿ, ಸಂಖ್ಯೆಯಲ್ಲಿ. ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ವಿಶ್ವವಿದ್ಯಾನಿಲಯಗಳೆಲ್ಲವೂ ಕೂಡ. ಆದರೆ ಇವುಗಳ ಗುಣಮಟ್ಟ ಸರಿಯಾಗಿಲ್ಲ, ಕಳಪೆ ಗುಣಮಟ್ಟದ ಕೊಡುಗೆ. ಆಮೇಲೆ ಇವುಗಳಿಗೆ ಉದ್ಯೋಗದ ಭರವಸೆ ಸಿಗೋದಿಲ್ಲ ಪದವಿ ಪಡೆದ ನಂತರ. ನಮ್ಮ ದೇಶದಲ್ಲಿ ಅನೇಕ ಪ್ರತಿಭಾವಂತ ಯುವಕರು ಕೆಲಸ ಸಿಗಲ್ಲ ನಮ್ಮ ದೇಶದಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ಆಗೇನು ಮಾಡ್ತಾರೆ, ಅವರು ಅಮೇರಿಕಾದ ಕನಸನ್ನು ಕಾಣ್ತಾ ಇದ್ದಾರೆ. ಅಂದರೆ ನೀವು ಹಿಂದೆಲ್ಲ ಇದರ ದೊಡ್ಡ ಸಮಸ್ಯೆ ಇತ್ತು, ಪ್ರತಿಭಾ ಪಲಾಯನ ಅಂತ ನಾವು ಇದು ಕರಿತಾ ಇದ್ದು. ಬುದ್ಧಿವಂತರೆಲ್ಲ ಅಮೇರಿಕಾ ಅಥವಾ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಕ್ತಿ, ಅಲ್ಲಿ ನಾವು ಕೆಲಸವನ್ನು ಹುಡುಕಿ ಅಲ್ಲಿಯೇ ಬದುಕಿ ಸುಖ ಜೀವನವನ್ನು ನಡೆಸ್ತಾ ಇದ್ರು. ಇತ್ತೀಚೆಗೆ ಏನಾಗಿದೆ ಅಂತಂದರೆ, ನಮ್ಮಲ್ಲಿ ಉದ್ಯೋಗದ ಪೈಪೋಟಿ ಇದೆ, ವರಮಾನದ ಅಸಮಾನತೆ ಇದೆ, ಸಂಪತ್ತಿನ ಕೇಂದ್ರೀಕರಣ ಇದೆ, ಜನಸಂಖ್ಯೆ ನಾವು ಮಾಡುವ ಸಾಧನೆಗಳನ್ನು ನುಂಗಿ ಹಾಕ್ತಾ ಇದೆ. ಗುಣಮಟ್ಟದ ಕಡಿಮೆ ಇರೋದರಿಂದಾಗಿ ಶಿಕ್ಷಣಕ್ಕೂ ಉದ್ಯೋಗಕ್ಕೂ ಸಂಬಂಧನೇ ಇರೋದಿಲ್ಲ. ಶಿಕ್ಷಣದ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ. ಸಕಾಲದಲ್ಲಿ ಸರ್ಕಾರದ ಹುದ್ದೆಗಳು ಸೃಷ್ಟಿಯಾಗಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಮಧ್ಯಮ ವರ್ಗದ ಬಹುತೇಕ ಜನರ ಮಕ್ಕಳು ಅಮೇರಿಕಕ್ಕೆ ವಲಸೆ ಹೋಗಿ ಅಲ್ಲಿ ಕೆಲಸ ಹುಡುಕಿ ಅಲ್ಲಿಯೇ ಬದುಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದೇನು ಅಂದರೆ, ನಮ್ಮಲ್ಲಿ ಮಧ್ಯಮ ವರ್ಗದವರಲ್ಲಿ ಭಾರತದಲ್ಲಿ ಅರಿಸ್ಟಾಟಲ್ ಅಂತ ಹೇಳಿಬಿಟ್ಟು ನೀವು ನೋಡ್ಬೋದು, ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್. ಈ ಕೋಟ್ ಒಂದು ಯಾವುದೇ ರಾಷ್ಟ್ರ ಆಗಿರ್ಬೋದು, ಎಲ್ಲ ಸಮಾಜದಲ್ಲಿ ಮಧ್ಯಮ ವರ್ಗದಲ್ಲಿ ಬಹಳ ಬುದ್ಧಿವಂತ ವಿದ್ಯಾರ್ಥಿಗಳಿರ್ತಾರೆ, ಬುದ್ಧಿವಂತ ಇಂಟೆಲೆಕ್ಚುಯಲ್ ಜಾಸ್ತಿ ಇರ್ತಾರೆ ಅಂತ ಹೇಳ್ತಾರೆ. ಅವರೇನು ಹೇಳ್ತಾರೆ, ಐ ಕೋಟ್ ದ ಸೇಮ್ ಸೆಂಟೆನ್ಸ್ ಆಫ್ ಅರಿಸ್ಟಾಟಲ್, ದ ಗ್ರೇಟ್ ಮ್ಯಾನ್ ಕಮ್ಸ್ ಇನ್ ಮಿಡ್ಲ್ ಕ್ಲಾಸ್ ಅಂತ. ಸೊ ಇಂಥವ್ರು ಏನು ಮಾಡ್ತಾರೆ, ಭಾರತ ಪೋಷಕರು ತಮ್ಮ ಮಕ್ಕಳನ್ನು ಕಷ್ಟಪಟ್ಟು ಓದಿಸಿ ಅವರನ್ನು ಉತ್ತಮ ಕೆಲಸಕ್ಕೆ ಕಳಿಸ್ಬೇಕು, ಅಮೇರಿಕಕ್ಕೆ ಕಳಿಸ್ಬೇಕು ಅಂತ ಕನಸು ಜಾಸ್ತಿ ಇದೆ ಭಾರತದಲ್ಲಿ, ನಮ್ಮ ಮಕ್ಕಳಲ್ಲೂ ಇದೆ. ಹಾಗಾಗಿ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಕಷ್ಟಪಟ್ಟು ಉಳಿತಾಯ ಮಾಡಿ ಹಣದಿಂದ ಸಾಲ ಮಾಡಿ ಆದರೂ ಕೂಡ ಮಕ್ಕಳನ್ನು ಅಮೇರಿಕಕ್ಕೆ ಕಳಿಸಿ ಅಲ್ಲಿಯೇ ಅವರು ನೆಲೆಯನ್ನು ಕಂಡುಕೊಳ್ಬೇಕು, ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಹೇಳಿ ಒಂದು ಕನಸನ್ನು ಕಾಣ್ತಾರೆ. ಇದು ತಪ್ಪಲ್ಲ, ಪೋಷಕರು ಕನಸು ಕಾಣ್ತಾರೆ. ಹಾಗೆಯೇ ನಾವು ಈ ಒಂದು
ಆ, ಆ, ಒಂದು ಆ, ಮಕ್ಕಳು ಕೂಡ ಅದೇ ಕನಸನ್ನು ಕಾಣ್ತಾರೆ. ಯಾಕೆ ಹೀಗೆ? ಯಾಕೆ ಅಮೆರಿಕಕ್ಕೆ ಹೋಗ್ತಾರೆ ನಮ್ಮ ಭಾರತದ ವಿದ್ಯಾರ್ಥಿಗಳು? ಇದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ ನಮ್ಮ ಹಿರಿಯರ ಮಾರ್ಗದರ್ಶನ. ಹಿರಿಯರು ಅಂದರೆ 1965ರಿಂದ ಮತ್ತೆ ಮುಂಚೆನೂ ಇದ್ದರು. ಬಹಳ ಮಂದಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ನೆಲೆಸಿದ್ದಾರೆ. ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಆರೋಗ್ಯ ಸೇವಾಕರ್ತರಾಗಿದ್ದಾರೆ, ಬೇರೆ ಬೇರೆ ಮನೆ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕೆಲಸ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಅಲ್ಲಿಗೆ ಸಿಟಿಸನ್ಶಿಪ್ ಪಡ್ಕೊಂಡಾರೆ, ಗ್ರೀನ್ ಕಾರ್ಡ್ ಪಡ್ಕೊಂಡು ಸಿಟಿಸನ್ಶಿಪ್ ಪಡ್ಕೊಳ್ತಾರೆ ಎಲ್ಲ ವಯಸ್ಸುಗಳಾದಮೇಲೆ. ಅವರು, ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಅಲ್ಲೇ ಇದ್ದಾರೆ. ಅವರು ಈಗ ಅವರ ಸಂಬಂಧಿಕರಿಗೆ ಅವರಂತೆ ಆಗಬೇಕು ಅಂತ ಭಾರತದಲ್ಲಿರೋ ಅದನ್ನೇ ಕನಸನ್ನು ಕಾಣ್ತಾರೆ. ಅಲ್ಲಿರುವಂಥ ಹಿರಿಯರು ಕೂಡ, ಅವರು ಕೂಡ ಏನು ಮಾಡ್ತಾರೆ ಅಂದರೆ ಈ ಮಾರ್ಗದರ್ಶನ ಕೊಡ್ತಾರೆ. ಇಲ್ಲಿ ಇಂತಿಂಥ ಅವಕಾಶ ಇದೆ, ಭಾರತದಲ್ಲಿ ಅಲ್ಲಿ ಅವಕಾಶಗಳು ಕಡಿಮೆ ಇದ್ದರೂ ಕೂಡ ಕಡಿಮೆ ಸಂಬಳ, ಪ್ರತಿಭಾವಂತರನ್ನು ಗುರುಸೋದಿಲ್ಲ. ಆಮೇಲೆ ಒಂದು ವೇಳೆ ಓದದೇ ಇದ್ದರೂ ಅವಿದ್ಯಾವಂತರು ಕೂಡ ದುಡಿಯೋಕ್ಕೆ ಕಡಿಮೆ ಕೂಲಿ ಕೊಡ್ತಾರೆ ಭಾರತದಂಥ ರಾಷ್ಟ್ರಗಳಲ್ಲಿ. ಹಾಗಾಗಿ ಅಮೇರಿಕಕ್ಕೆ ಇಷ್ಟಪಡ್ತಾರೆ. ಅಲ್ಲಿರತಕ್ಕಂಥ ಹಿರಿಯರು ಭಾರತದ ಪ್ರಜೆಗಳು, ಅಮೇರಿಕಾದ ಪ್ರಜೆಗಳಾಗಿರ್ತಾರೆ, ಈಗ ಅವರು ಕೂಡ ಮಾರ್ಗದರ್ಶನ ಕೊಡ್ತಾರೆ ಹೀಗೀಗ ಅವಕಾಶಗಳಿವೆ ಅಂತ. ಹಾಗಾಗಿ ಸುಮಾರು ಒಂದು ವರ್ಷಕ್ಕೆ ನಾವು ಏನು ಅಂತಂದರೆ 3 ಲಕ್ಷದಿಂದ ಮೇಲ್ಪಟ್ಟು ವಿದ್ಯಾರ್ಥಿಗಳು ಅಮೇರಿಕಾದ ವಿಶ್ವವಿದ್ಯಾಲಯ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡಿತಾರೆ. ಇನ್ನು ಎರಡನೇದಾಗಿ ಇನ್ನೊಂದು ಕಾರಣ ಯಾಕೆ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಣಮಟ್ಟವನ್ನು ಪಡೆದಂಥ, ಶ್ರೇಷ್ಠ ಗುಣಮಟ್ಟವನ್ನು ಪಡೆದ ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳಿವೆ. ಉದಾಹರಣೆಗೆ ನ್ಯೂಯಾರ್ಕ್ ಯೂನಿವರ್ಸಿಟಿ, ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾ, ಕೊಲಂಬಿಯಾ ಯೂನಿವರ್ಸಿಟಿ, ನಾರ್ತ್ ಈಸ್ಟರ್ನ್ ಯೂನಿವರ್ಸಿಟಿ, ಆರಿಜಾನ್ ಸ್ಟೇಟ್ ಯೂನಿವರ್ಸಿಟಿ, ಇನ್ನು ಮುಂತಾದವು. ಇನ್ನು ಕಾಲೇಜುಗಳಿಗೆ ಬಂದರೆ ಬಿಸ್ನೆಸ್ನಲ್ಲಿ ವಾಷಿಂಗ್ಟನ್ ಯೂನಿವರ್ಸಿಟಿ ಬಿಸ್ನೆಸ್ ಸ್ಟಡೀಸಲ್ಲಿ, ಎಜುಕೇಷನ್ನಲ್ಲಿ ಯೂನಿವರ್ಸಿಟಿ ಆಫ್ ಜಾರ್ಜಿಯಾ, ಎಂಜಿನಿಯರ್ನಲ್ಲಿ ಇಡೀ ವಿಶ್ವದಲ್ಲಿಯೇ ನಂಬರ್ 1 ರ್ಯಾಂಕ್ ಪಡೆದ ಗುಣಮಟ್ಟದಲ್ಲಿ MCIT ಅಂತ ಕರಿತೀವಿ, ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MCIT, ಮತ್ತು ಮೆಡಿಸಿನಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯ, ಮತ್ತು ಆರ್ಟ್ಸ್ನಲ್ಲಿ ವಿಲಿಯಂ ಕಾಲೇಜು, ಲಾನಲ್ಲಿ ಮಿಚಿಗಾನ್ ಸ್ಟೇಟ್ ಯೂನಿವರ್ಸಿಟಿಯು ಪ್ರಸಿದ್ಧವಾದಂತಹ ಒಂದು ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳಾಗಿವೆ. ಇಲ್ಲಿ ಪದವಿ ಪಡೆದ ಸಾಕು, ಗ್ಯಾರಂಟಿ ಕೆಲಸ ಅವರಿಗೆ. ಇದು ಒಂದು ಕಾರಣ. ಗುಣಮಟ್ಟದ 150 ಇರ್ತಕ್ಕಂಥ ರ್ಯಾಂಕ್ಗಳು ಅಮೆರಿಕದಲ್ಲಿವೆ. ಇನ್ನೊಂದೇನಪ್ಪ ಅಂದರೆ, ಇಲ್ಲಿನ ವಿದ್ಯಾಭ್ಯಾಸ ನಮ್ಮ ವಿದ್ಯಾಭ್ಯಾಸ ಮಟ್ಟಕ್ಕಿಂತ ಬದಲಾವಣೆ ಇದೆ. ಓದುವಾಗಲೇ ಇವರಿಗೆ ಇಂಟರ್ನ್ಶಿಪ್ ಇರುತ್ತೆ, ಪ್ರಾಜೆಕ್ಟ್ ವರ್ಕ್ ಮಾಡಿಸ್ತಾರೆ. ಅವ್ರು ಏನಾಗಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದನ್ನು ನಾವು ಏನು ಹೇಳ್ತೀವಿ, ಪ್ರೊಫೆಷ್ನಲ್ ಟ್ರೈನಿಂಗ್, ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಕರಿತೀವಿ. ಈಗ ವಿಜ್ಞಾನಿ ಆಗಬೇಕಂದ್ರೆ ಏನು ಟ್ರೈನಿಂಗ್ ಕೊಡಬೇಕು, ಇಂಟರ್ನ್ಶಿಪ್ ಕೊಡ್ತಾರೆ ಅವರಿಗೆ. ಕಲಿಯುವಾಗಲೇ ಅವರಿಗೆ ವೃತ್ತಿಪರ ಕೌಶಲ್ಯಗಳನ್ನು, ಸಾಫ್ಟ್ ಹಾರ್ಡ್ ಎಲ್ಲ ಕೌಶಲ್ಯಗಳು, ಸೆಲ್ಫ್ ಕಲಿಸಿ ಅವರು ಅದಕ್ಕೆ ಆ ಒಂದು ವಿದ್ಯಾಭ್ಯಾಸದಿಂದ ಫಲವನ್ನು ಊಟ ಮಾಡಬೇಕು. ಅವ್ರು ಅಂದ್ಕೊಂಡಂಗೆ ಕನಸು ನನಸಾಗಬೇಕು ಅಂತಹ ಒಂದು ಪ್ರಾಜೆಕ್ಟ್ ವರ್ಕ್ಗಳನ್ನು ಮಾಡಿಸ್ತಾರೆ. ಇಂಟರ್ನ್ಶಿಪ್ ಇರುತ್ತೆ, ಕೌಶಲ್ಯ, ವೃತ್ತಿಪರ ಕೌಶಲ್ಯಗಳನ್ನು ರೂಢಿಸ್ತಾರೆ. ಇದು ಒಂದು ಕಾರಣ. ಇನ್ನೊಂದೇನಪ್ಪ ಅಂದರೆ, ಈ ಬಾರದಂಥ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಹಿಂದುಳಿದ್ರು ಅಲ್ಲಿ ಓದುವಾಗಲೇ ಕೆಲಸ ಮಾಡ್ಬೋದು, ಪಾರ್ಟ್ ಟೈಮ್ ಕೆಲಸ. ಇದರಿಂದ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಜೊತೆಗೆ ವಾರಕ್ಕೆ 20 ಗಂಟೆ ದುಡಿದು ಆ ಹಣವನ್ನು ತಮ್ಮ ವಿದ್ಯಾಭ್ಯಾಸಕ್ಕೆ ಬಳಸ್ಕೊಳ್ಬೋದು. ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಗ್ಯಾರಂಟಿ. ಪ್ರತಿಷ್ಠಿತ ಒಂದು ಸಂಸ್ಥೆಗಳಾದ್ರಿಂದ 100%, 200% ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ನಡೀತು ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣ ಮುಗಿದ ನಂತರ. ಅದು ಒಂದು ಕಾರಣ. ಇನ್ನೊಂದು, ಇಲ್ಲಿ ಓದಿದಂತೆ ಎಂಪ್ಲಾಯ್ಮೆಂಟ್ ಖಚಿತ ಭರವಸೆ ಇದೆ, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ. ಇದು ನಮ್ಮ ದೇಶದಲ್ಲಿಲ್ಲ, ಬೇರೆ ದೇಶಗಳಲ್ಲಿ ಇಲ್ಲ. ಇನ್ನೊಂದೇನಪ್ಪ ಅಂದರೆ, ಈ ಪ್ರತಿಷ್ಠಿತ ವಿದ್ಯಾರ್ಥಿಗಳ ಪದವಿಗಳು, ಸರ್ಟಿಫಿಕೇಟ್ಸು ಬೇರೆ ರಾಷ್ಟ್ರಗಳಂತಿರೋದಿಲ್ಲ. ಇವುಗಳನ್ನು ವಿಶ್ವಮಟ್ಟದಲ್ಲಿ ಮಾನ್ಯತೆ ಕೊಡ್ತಾರೆ ಇವರಿಗೆ, ಏನೋ ಸರ್ಟಿಫಿಕೇಟ್ಸ್ಗಳಿಗೆ ಈ ವಿಷಯ. ಅದು ಒಂದು ಕಾರಣ. ಆಮೇಲೆ ಕ್ಯಾಂಪಸ್ಸುಗಳು ಮೂಲ ಸೌಲಭ್ಯಗಳಿಂದ ಚೆನ್ನಾಗಿ ಕೂಡಿವೆ, ವೈಬ್ರೆಂಟ್ ಇರುತ್ತೆ ಕ್ಯಾಂಪಸ್ಸು, ಕಂಫರ್ಟಬಲ್ ಇರುತ್ತೆ, ಲ್ಯಾಬ್ಗಳು ಚೆನ್ನಾಗಿರ್ತವೆ, ಮೆಡಿಕಲ್ ಲ್ಯಾಬ್ಸ್ ಇರ್ಬೋದು, ಬೇರೆ ಬೇರೆ ಲ್ಯಾಬ್ಗಳು. ಈಗ ಬೇರೆ ದೇಶಗಳಲ್ಲಿ ಲ್ಯಾಬ್ಗಳೇ ಇರೋಲ್ಲ, ಆದರೂ ನಡೆಸ್ತಾರೆ. ಈಗ ಸೈನ್ಸು ಲ್ಯಾಬ್ ಇರಬೇಕು, ಲ್ಯಾಬ್ ಇಲ್ಲದೆ ಸೈನ್ಸ್ ನಡೆಸ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಒಳ್ಳೆಯ ಕಂಫರ್ಟಬಲ್ ಝೋನ್ ಇದೆ, ಓದೋ ವಿದ್ಯಾರ್ಥಿಗಳಿಗೆ ಚೈತನ್ಯ ಮೂಡಿಸುತ್ತೆ. ಆಮೇಲೆ ಕ್ಯಾಂಪಸ್ಸು ವೈಬ್ರೆಂಟ್ ಇರುತ್ತೆ, ಗುಡ್ ಇರುತ್ತೆ, ಮತ್ತು ಕ್ಯಾಂಪಸ್ನಲ್ಲಿ ಓದಬೇಕು, ಚೇತನ, ಪೈಪೋಟಿಗಳು ಹೆಚ್ಚಾಗಿರ್ತವೆ ಅಂತ ಹೇಳ್ಬೋದು. ಇದು ಕೂಡ ಒಂದು. ಇದಲ್ಲದೆ ಇನ್ನೊಂದು ಕಾರಣ ಅಮೆರಿಕಕ್ಕೆ ಯಾಕೆ ವಿದ್ಯಾರ್ಥಿಗಳು ಹೋಗ್ತಾರೆ ಅಂದರೆ, ಇಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ವಿವಿಧ ರಾಷ್ಟ್ರಗಳಿಂದ ಬರ್ತಾರೆ ವಿದೇಶಿಯಿಂದ. ಕಲ್ಚರಲ್ ಡೈವರ್ಸಿಟಿ ಇರುತ್ತೆ, ಸಾಂಸ್ಕೃತಿಕ ವ್ಯತ್ಯಾಸಗಳಿರ್ತವೆ. ಅವುಗಳಲ್ಲಿ ಒಂದು ಚೇತನ ಮತ್ತು ಹೊಂದಾಣಿಕೆಯನ್ನು ಉಂಟು ಮಾಡ್ತಿರ್ತಾರೆ.
ಇನ್ನೊಂದು ಬಹಳ ಮುಖ್ಯವಾಗಿ ಅಮೆರಿಕಾದಲ್ಲಿ ಓದೋಕ್ಕೆ ಇಷ್ಟಪಡೋದೇನಪ್ಪ ಅಂದರೆ ಇಲ್ಲಿ ಶಿಕ್ಷಣ ಪಡೆದ ನಂತರ ಇಲ್ಲಿಯೇ ಇದ್ದುಬಿಡ್ತಾರೆ ವಿದ್ಯಾರ್ಥಿಗಳು, ಭಾರತೀಯರು ಬಹುತೇಕವಾಗಿ. ನೀವು ಅನೇಕ ಅಂಶಗಳ ಪ್ರಕಾರ ಭಾರತದಿಂದ ಹೋದವರು ಇಲ್ಲಿವರೆಗೂ ಈಗಾಗಲೇ ಹೋಗಿ ಅಲ್ಲಿ ಸಲ್ಲಿಸಿ ನಾಗರಿಕತ್ವ ಪಡೆದ್ರೆ ಮತ್ತೆ ಮುಂದೆ ಹೋಗೋರು ಈಗಿರೋರು ಶೇಕಡ 88% ಶಿಕ್ಷಣ ಪಡೆದ ನಂತರ ಮಾತೃಭೂಮಿಗೆ ಬರೋದೇ ಇಲ್ಲ, ನಮ್ಮ ಭಾರತಕ್ಕೆ ಬರೋದಿಲ್ಲ, ಅಲ್ಲೇ ಇದ್ದುಬಿಡ್ತಾರೆ. ಕೆಲವು ಪರ್ಸೆಂಟೇಜು ಫ್ಯೂ ಪರ್ಸೆಂಟೇಜ್ ಏನು ಮಾಡ್ತಾರೆ ಅಂದರೆ ನಮ್ಮ ತಾಯ್ನಾಡಿಗೆ ಹೋಗಿ ನಾವು ಅಲ್ಲಿ ಕಂಪನಿಗಳನ್ನು ತೆರೆದು ನಮ್ಮ ಕೈ ಆದಷ್ಟು ನಮ್ಮ ದೇಶಕ್ಕೆ ಉದ್ಯೋಗ ಮಾಡಿಕೊಟ್ಟು ನಾವು ಬೆಳೆಯೋಣ, ಅದು ಅಂಥವರು ಕೂಡ ಇದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಅಮೆರಿಕಕ್ಕೆ ಹೋಗುವವರ ಸಂಖ್ಯೆ ಒಂದು ವರ್ಷಕ್ಕೆ 3 ಲಕ್ಷದಿಂದ ಮೇಲ್ಪಟ್ಟು ಪ್ರವೇಶ ಪಡೆದಿದ್ದಾರೆ. ಇತ್ತೀಚೆಗೆ ಶೇಕಡ 50% ಭಾರತೀಯ ವಿದ್ಯಾರ್ಥಿಗಳಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಅಂಶ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಯಾವುದಪ್ಪ ಅಂದರೆ ಇಲ್ಲಿ ಕೆಲವು ಸವಾಲುಗಳಿವೆ. ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಹೋಗಿ ಓದೋದು ಅಷ್ಟು ಸುಲಭ ಏನಲ್ಲ, ಅಲ್ಲಿ ಸವಾಲುಗಳಿವೆ. ಮೊದಲನೇದೇನಪ್ಪ ಅಂದರೆ ವೆಚ್ಚ ಜಾಸ್ತಿ ಕಂಪೇರ್ ಟು ಅದರ್ ಕಂಟ್ರೀಸ್, ನಮ್ಮ ಎಲ್ಲ ಕಡೆಗೆ. ಯಾಕೆಂದರೆ ಡಾಲರ್ ಮೌಲ್ಯ ಜಾಸ್ತಿ ಇರೋದ್ರಿಂದ ದುಬಾರಿ ವೆಚ್ಚ. ಉದಾಹರಣೆ ಹೇಳೋದಾದರೆ ಇಲ್ಲಿ ಪಬ್ಲಿಕ್ ಸ್ಕೂಲ್ಗೆ ಟ್ಯೂಷನ್ ಫೀಸು $25,000, ಹೌಸ್ ಆ್ಯಂಡ್ ಮೀಲ್ಸ್ $12,120, ಬುಕ್ಕು $1,250. ಪಬ್ಲಿಕ್ ಸ್ಕೂಲ್ಗಳಲ್ಲಿ ಟ್ಯೂಷನ್ ಫೀಸು $34,140, ಹೌಸ್ ಮೀಲ್ಸ್ $12,120, ಅದರ್ಸ್ $1,220, ಬುಕ್ಸ್ ಆ್ಯಂಡ್ ಅದರ್ಸ್ ಅಂತೆ. ಅವರೇಜ್ ಆಗಿ ಹೇಳೋದಾದರೆ ಇಲ್ಲಿ ವೆಚ್ಚ ಎಷ್ಟಾಗಿರುತ್ತಪ್ಪ ಅಂದರೆ ಪಬ್ಲಿಕ್ ಸ್ಕೂಲಲ್ಲಿ ಒಂದು $30,000 $780 ಆಗುತ್ತೆ. ಪ್ರೈವೇಟ್ ಸ್ಕೂಲಲ್ಲಿ $43,350 ಆಗುತ್ತೆ. ಅದರ್ ಕಾಸ್ಟು 10,000ದಿಂದ 25,000 ಆಗುತ್ತೆ. ನಮ್ಮ ದೇಶದ ಮಧ್ಯಮ ವರ್ಗದ ಪೋಷಕರು ಜೀವನವಿಡೀ ಉಳಿತಾಯ ಮಾಡ್ತಾರೆ ಕಷ್ಟಪಟ್ಟು. ಆ ಉಳಿತಾಯ ಮಾಡಿದ ಹಣ ಮತ್ತು ಸಾಲ ಹಣವನ್ನು ಕೊಟ್ಟು ಮಕ್ಕಳಿಗೆ ಈ ಅಮೆರಿಕಕ್ಕೆ ಹೋಗಿ ಕಳಿಸಿರ್ತಾರೆ. ಅಲ್ಲಿ ಓದಬೇಕು, ಓದಿದ ನಂತರ ಅವರು ದುಡಿದು ನಮ್ಮನ್ನು ಸಾಕ್ತಾರೆ. ಅವ್ರೇನು ತಿಳ್ಕೊಂಡಿರೋದ್ರಿಂದ ಭಾರತದ ತಂದೆ ತಾಯಿಗಳು ನಮ್ಮ ಮಕ್ಕಳು ನಮ್ಮ ಭವಿಷ್ಯದ ಆಸ್ತಿಗಳು, ಚಿಲ್ಡ್ರನ್ಸ್ ಆರ್ ಅವರ್ ಫ್ಯೂಚರ್ ಅಸೆಟ್, ಭತ್ತ ಬೆಳೆಯುವ ಗದ್ದೆಗಳು ಅಂತ ತಿಳ್ಕೊಂಡಿರ್ತಾರೆ. ಈ ಒಂದು ವಾತಾವರಣದಿಂದಾಗಿ ಲಕ್ಷಾಂತರ ರೂಪಾಯಿಗಳನ್ನು ಸಾಲ ಮಾಡಿ ಪ್ಯಾಕೇಜ್ನಲ್ಲಿ ಕಳಿಸ್ತಾರೆ. ಅವಕ್ಕೆ ವೀಸಾ ತೆಗೆದುಕೊಂಡು ಅನಿಸುತ್ತೆ, ಎಜುಕೇಷನ್ ವೀಸಾ, ಆಮೇಲೆ ವರ್ಕಿಂಗ್ ವೀಸಾ ತೊಗೊತಾರೆ. ಆಮೇಲೆ ನಂತರ ಈ H-1B ವೀಸಾ, ಅನಂತರ ಗ್ರೀನ್ ಕಾರ್ಡು, ಸಿಟಿಜನ್ಶಿಪ್ ಇಂಥದ್ದೆಲ್ಲ ಹೋಗ್ತಾರೆ. ಇನ್ನೊಂದೇನಪ್ಪ ಅಂದರೆ ಬಹಳ ಮುಖ್ಯವಾಗಿ ಏನು ಕಾಣ್ತೀವಪ್ಪ ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಜಾಸ್ತಿ ಇದೆ ಇಲ್ಲಿ, ಡಾಲರ್ ಮೌಲ್ಯ ಜಾಸ್ತಿ ಇರೋದ್ರಿಂದ. ಮೂರನೇದು ಕಲ್ಚರಲ್ ಇದೇನು ಲಿಮಿಟೇಷನ್ನು, ಬೇರೆ ಬೇರೆ ಸಂಸ್ಕೃತಿ ಕೆಲವೊಮ್ಮೆ ಹೊಂದಾಣಿಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಆಮೇಲೆ ವರ್ಕ್ ಹಾರ್ಡ್, ತುಂಬ ಕಷ್ಟಪಟ್ಟು ವರ್ಕ್ ಮಾಡಬೇಕು. ಸೋಂಬೇರಿಗಳಿಗೆ ಇಲ್ಲಿ ಜಾಗ ಇಲ್ಲ ಅಮೆರಿಕಾದಲ್ಲಿ, ಬೇರೆ ದೇಶಗಳಂತೆ. ಇನ್ನೊಂದು ಹೊಂದಾಣಿಕೆ ಕೆಲವೊಂದು ತೊಂದರೆ ಆಗ್ತದೆ. ನಮ್ಮ ಸಂಸ್ಕೃತಿಗಳಲ್ಲಿ ವ್ಯತ್ಯಾಸಗಳಿರ್ತವೆ, ಅಲ್ಲಿನ ಕಲ್ಚರು ಫ್ರೀ ಕಲ್ಚರ್ ಇರುತ್ತೆ, ಇಲ್ಲಿ ನಮ್ಮದು ರಿಸ್ಟ್ರಿಕ್ಟೆಡ್ ಕಲ್ಚರು. ಇವೆಲ್ಲ ಹೊಂದಾಣಿಕೆ ಕಷ್ಟ ಆಗ್ತದೆ ನಮ್ಮ ವಿದ್ಯಾರ್ಥಿಗಳಿಗೆ. ಆಮೇಲೆ ತುಂಬ ಒತ್ತಡ ಇರುತ್ತೆ ಅಲ್ಲಿ, ಕೆಲಸದ ಒತ್ತಡ, ಟಾರ್ಗೆಟ್ ಓರಿಯೆಂಟೆಡ್ ಅಲ್ಲೆಲ್ಲ. ಹಾಗಾಗಿ ಆ ಒತ್ತಡದಲ್ಲಿ ಬೈತಾರೆ. ಆಮೇಲೆ ಕೆಲವರಿಗೆ ಮನೆಯ ಗೃಹದ ತಾಯ್ನಾಡಿನ ನೆನಪುಗಳು, ಮನೆಯ ಅಪ್ಪ ಅಮ್ಮ ತಮ್ಮ ತಂಗಿ ಇಂಥವುಗಳ ನೆನಪುಗಳು ಕಾಡ್ತವೆ. ಅಂದರೆ ಹೋಮ್ ಸಿಕ್ ಅಂತ ನಾವು ಹೇಳ್ತೀವಿ, ಅಥವಾ ಹೋಮ್ ಬ್ಯಾಕ್ ಸೈಕಾಲಜಿ, ಅದು ಒಂದು ಕಾರಣ. ಇನ್ನೊಂದು ಭಾಷಾ ಒಂದು ಸಮಸ್ಯೆನೂ ಕೂಡ ಉಂಟಾಗ್ತದೆ ಅಮೆರಿಕಾದ ವಿದ್ಯಾರ್ಥಿಗಳಿಗೆ. ಭಾಷೆಯ ಮೇಲೆ ಹಿಡಿತಲಿದೆ, ಭಾಷೆಯನ್ನು ಸುಲಭವಾಗಿ ಸುಲಭ ಬಾಳೆಹಣ್ಣು ತಿನ್ನುವ ಹಾಗೆ ಎಕ್ಸ್ಚೇಂಜ್ ಮಾಡಿಕೊಡೋದಕ್ಕೆ ಕಷ್ಟ ಆಗ್ತದೆ ಕೆಲವರಿಗೆ. ಇದರಿಂದ ತೊಂದರೆಗಳು ಕೂಡ ಉಂಟಾಗ್ತದೆ, ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಭಾಳ ಮುಖ್ಯವಾಗಿ ಸಮಸ್ಯೆ ಏನಪ್ಪ ಅಂದರೆ ಈಗ ಎದುರಿಸ್ತಾ ಇದ್ದಾರೆ ಭಾರತದರು, ವೀಸಾ ಪಡೆಯೋದು ಅಷ್ಟು ಸುಲಭ ಅಲ್ಲ. ವೀಸಾ ಅದು ಯಾವುದು ಇರ್ಬೋದು ಅಂದರೆ ಸ್ಟೂಡೆಂಟ್ ವೀಸಾ ಇರ್ಬೋದು, ವರ್ಕಿಂಗ್ ವೀಸಾ, ಗ್ರೀನ್ ಕಾರ್ಡು, ಆಮೇಲೆ H-1B, ಆಮೇಲೆ ಇದು ನಾಗರಿಕತೆ, ಇದು ಪಡೆಯೋದು ತುಂಬ ಲಾಂಗ್ ಪ್ರೋಸೆಸ್. ಇತ್ತೀಚೆಗೆ ಈಗ ಹೊಸದಾಗಿ ಇನ್ನೂ ಟೈಟ್ ಮಾಡಿದ್ದಾರೆ. ಈಗ ಮೊನ್ನೆ ಏಪ್ರಿಲ್ ಮೇನಲ್ಲಿ ಏನು ಅಂದರೆ ಇದು FMJ ವೀಸಾಗಳನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೊಂದು, ವೊಕೇಶನಲ್ ಕೋರ್ಸ್ಗೊಂದು, ರಿಸರ್ಚರ್ಸ್ಗೊಂದು, ಮತ್ತು ಟೈಟ್ ಮಾಡ್ತಾಯಿದ್ದಾರೆ. ಹೀಗೆ ಇದು ಅಷ್ಟು ಸುಲಭ ಅಲ್ಲ, ಯಾಕೆಂತಂದರೆ ಕಠಿಣ ಪ್ರೋಸೆಸ್. ಹೀಗಾಗಿ ಕೆಲವು ತೊಂದರೆಗಳು ಇವೆಲ್ಲ ಇದೆ. ಆದರೂ ಕೂಡ ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ನಾವು ಗುರಿ ಮುಟ್ಟಬೇಕು, ನಾವು ಹಾರಾಡಿ ಬಾನಂಗಳದಲ್ಲಿ ಹಾರಾಡಿ ನಾವು ಸಾಧನೆಯನ್ನು ಮಾಡಿ ಒಳ್ಳೆಯ ಸಂಬಳ ಪಡೆದು ಬದುಕಬೇಕು. ಸಮಾಜದ ಪ್ರತಿಷ್ಠೆ, ಸೋಷಿಯಲ್ ಪ್ರೆಸ್ಟೀಜ್ ಭಾರತದ ಮಧ್ಯಮ ವರ್ಗದವರಿಗೆ. ನಮ್ಮ ಮಕ್ಕಳು ಯಾರು ಕೇಳಿದ್ರು ಅಮೆರಿಕದಲ್ಲಿದ್ದಾರೆ, ಜರ್ಮನಿಲಿ, ಅಲ್ಲಿ ವಿದೇಶದಲ್ಲಿ ಓದ್ತಾ ಇದ್ದಾರೆ ಅಂತೇಳಿ ಉನ್ನತ ಶಿಕ್ಷಣವನ್ನು. ಇದಾದ ನಂತರ ನಮಗೆ ಬಹಳ ಮುಖ್ಯವಾಗಿ ಈಗ ಅಮೆರಿಕಾದಲ್ಲಿ ಬದಲಾವಣೆಗಳಾಗಿವೆ. ಟ್ರಂಪ್ 2.0 ಆಡಳಿತ ಬಂದಿದೆ. ಇಲ್ಲಿ ಇತ್ತೀಚೆಗೆ ಈ ಒಂದು ವೀಸಾಗಳನ್ನು, ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ವೀಸಾಗಳನ್ನು ಬಹಳ ಕಠಿಣವಾಗಿ ತಪಾಸಣೆ ಮಾಡ್ತಾಯಿದ್ದಾರೆ. ಅವು ಅಧಿಕೃತವೇ ಅನಧಿಕೃತವಾಗಿದ್ದರೆ ಅವರಿಗೆ ಜೈಲಿಗೆ ಕಳಿಸ್ತಾರೆ ಅಥವಾ ದೇಶದಿಂದ ಹೊರಗೆ ಹಾಕ್ತಾರೆ. ಇನ್ನೊಂದು ಫ್ರಾಡ್ ಆಗಿರ್ಬೋದು,
ಅಥವಾ ಅದು ಬರೀ ವಿದ್ಯಾರ್ಥಿಗಳೆಲ್ಲ ಯಾರೇ ಆಗಿರ್ಬೋದು, ಬೇರೆ ದೇಶದ ವಿದ್ಯಾರ್ಥಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಚೀನಿ ವಿದ್ಯಾರ್ಥಿಗಳು ಅಮೆರಿಕಾಗೆ ಬರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಭಾರತ ಫಸ್ಟು, ಚೀನಾದಲ್ಲಿ ಎರಡೂ ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ಅಲ್ಲೇನಾಗಿದೆ, ವಿದ್ಯಾರ್ಥಿಗಳ ವೀಸಾ ತಪಾಸಣೆ ಅನಧಿಕೃತವಾಗಿ ಬಂದವರನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ. ಇದು ಒಂದು. ಎರಡನೇದು, ಈ ಟ್ರಂಪ್ ಸರ್ಕಾರದ ಆಡಳಿತ ಶೈಕ್ಷಣಿಕ ಒಂದು ಇದರ ಮೇಲೆ, ವಿಶ್ವವಿದ್ಯಾಲಯ ಕಾಲೇಜುಗಳ ಮೇಲೆ ಆದೇಶವನ್ನು ಹೊರಡಿಸಿದೆ. ನಿಮ್ಮ ವಿಶ್ವವಿದ್ಯಾಲಯ ಕಾಲೇಜುಗಳಲ್ಲಿ ಅನಧಿಕೃತವಾಗಿರ್ತಕ್ಕಂಥ ಪತ್ತೆ ಹಚ್ಚಿ ಸ್ಟೂಡೆಂಟ್ ವೀಸಾವನ್ನು ಅಂಥವರನ್ನು ಹೊರಗೆ ಹಾಕಿ, ಫ್ರಾಡ್ ಆದರೆ ಇದಾಗುತ್ತೆ, ಜೈಲಿಗೆ ಹಾಕ್ತಾರೆ, ಅಥವಾ ಇದಕ್ಕೆ ಹೊರದೇಶಕ್ಕೆ ಹೋಗ್ತಾರೆ, ಅಥವಾ ಸೆಲ್ಫ್ ಡೆಪಾರ್ಟ್ ಅವರೇ ಹೊರಗೆ ಹೋಗ್ಬೋದು, ಅಂಥ ಅವಕಾಶಗಳನ್ನು ಕೊಟ್ಟಿದ್ರು. ಇದೆಲ್ಲ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತೆ ಹೇಳಿದ್ದಾರೆ ಕಾಲೇಜುಗಳಿಗೆ. ಯಾವ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಈ ಕೆಲಸವನ್ನು ಮಾಡಲ್ಲ ಅವುಗಳ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಸ್ಟ್ರಿಕ್ಟಾಗಿ ಹೇಳ್ತಿದ್ದಾರೆ. ಅವುಗಳಿಗೆ ಮಾನ್ಯತೆ ಕೊಡಲ್ಲ, ಸರ್ಕಾರದ ಮಾನ್ಯತೆಯನ್ನು, ಅಥವಾ ಇನ್ನು ಬೇರೆ ಬೇರೆ ಸರ್ಕಾರ ಸವಲತ್ತುಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇದಲ್ಲದೆ ಇನ್ನೊಂದು ಬಹಳ ಮುಖ್ಯವಾಗಿ, ಟ್ರಂಪ್ ಆಡಳಿತ ಅಮೆರಿಕದ 250 ಕಾಲೇಜುಗಳಲ್ಲಿ 1800 ವೀಸಾಗಳನ್ನು ರಿವೋಕ್ ಮಾಡಿದೆ. ಹಾಗೂ ಈ ವಿದೇಶಿ ವಿದ್ಯಾರ್ಥಿಗಳ ಎನ್ರೋಲ್ಮೆಂಟ್ನಲ್ಲಿ ಸುಮಾರು 38-40 ಆಗಿತ್ತು. ಅದನ್ನು 15ಕ್ಕೆ ಇಳಿಸಿ ಅಂತ ಹೇಳ್ತಾಯಿದ್ದಾರೆ. ಈಗ ಸರ್ಕಾರ ಆದೇಶಗಳನ್ನು ಮಾಡ್ತಾ ಇದೆ. ಮತ್ತು ಇತ್ತೀಚೆಗೆ ಮೊನ್ನೆ ನೀವು ಓದಿದರೆ, ಹೊಸದಾಗಿ ಅರ್ಜಿಗಳನ್ನು ಹಾಕೋರು ಅಮೆರಿಕಕ್ಕೆ ಬರುವ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾ ಅಕೌಂಟ್ ಪ್ರವೇಶಿ ಅದನ್ನು ಪಕ್ಕ ರಾಷ್ಟ್ರದ ಅಮೆರಿಕಾದ ಒಂದು ರಕ್ಷಣೆಯ ದೃಷ್ಟಿಯಿಂದ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಇದನ್ನು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕಿ ಇಂಟರ್ವ್ಯೂ ಮಾಡಬೇಕಾಗುತ್ತೆ. ತುಂಬ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಈ ವಿಚಾರವಾಗಿ ಈಗ ವೀಸಾ ವಿಚಾರ ಬಹಳ ಅಮೆರಿಕಾದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಪಾಲಿಗೆ ಒಂದು ಶಾಪವಾಗಿ ಪರಿಣಮಿಸ್ತಾ ಇದೆ. ಪ್ರಸ್ತುತ ಸಂದರ್ಭದಲ್ಲಿ ಏನಾಗಿದೆ ಅಂದರೆ, ಹಲವರು ಗೊಂದಲಕ್ಕೀಡಾಗಿದ್ದಾರೆ. ಸ್ಟೇ ಆರ್ ಗೋ ಅಂತ ಅಲ್ಲಿ ಇರಬೇಕು, ಪಕ್ಕ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅನಧಿಕೃತವಾಗಿದ್ದು ಅಥವಾ ಈಗ ಇನ್ನೊಂದು ಹೇಳಿದ್ದಾರೆ, ಟ್ರಾವೆಲರ್ಸು ಕೂಡ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಮುಗಿದಿದ್ದರೆ ಅವರು ಕೂಡ ಪನಿಷ್ಮೆಂಟ್ಗೊಳಗಾಗ್ತಾರೆ, ಜೈಲಿಗೆ ಹಾಕ್ತಾರೆ. ಈ ಎಲ್ಲ ಕ್ರಮಗಳನ್ನು ಈಗ ಕೈಗೊಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಕೆಲವು ವಿದ್ಯಾರ್ಥಿಗಳು ಇದ್ದರೂ ಕೂಡ ಸರಿಯಾಗಿದ್ದರೂ ತೊಂದರೆಗಳಾಗ್ತಾಯಿದೆ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಅಮೆರಿಕದ ಜಾರ್ಜಿಯಾ ಹೈಕೋರ್ಟ್ನಲ್ಲಿ ನ್ಯಾಯಾಲಯ ದಾವೆ ಹೂಡಿದ್ದಾರೆ ಕೆಲವರು. 65 ಅವುಗಳ ಕೇಸ್ಗಳು ಹಾಕಲಾಯಿತು. ಇದರಲ್ಲಿ 35 ವಿದ್ಯಾರ್ಥಿಗಳಿಗೆ ಕೋರ್ಟ್ ರಿಲೀಫ್ ಕೊಟ್ಟಿದೆ. 133 ವಿದ್ಯಾರ್ಥಿಗಳನ್ನು ವೀಸಾಗಳನ್ನು ರೀಇನ್ಸ್ಟೇಟ್ ಮಾಡಿದೆ. ಇದರಲ್ಲಿ ಭಾಳ ಸಫರ್ ಪಡ್ತವರು ಇಮಿಗ್ರೇಷನ್ ಲಾಯರ್ ಅಸೋಸಿಯೇಷನ್ ಅಭಿಪ್ರಾಯದ ಪ್ರಕಾರ ಅಮೆರಿಕಾದಲ್ಲಿ 50% ಭಾರತೀಯರು ಸಂಕಷ್ಟದಲ್ಲಿ ಇದ್ದಾರೆ ಈ ವಿಚಾರವಾಗಿ ವೀಸಾ ಸಂಬಂಧಪಟ್ಟಂಗೆ ಅಂತೇಳಿ ನಮ್ಮ ಅಭಿಪ್ರಾಯವನ್ನು ಹೇಳ್ತದೆ. ದೆನ್ ವಾಟ್ ಈಸ್ ಆಲ್ಟರ್ನೇಟಿವ್? ಈ ಎಲ್ಲ ಬದಲಾವಣೆಗಳಿಂದಾಗಿ ವಿಶ್ವ ಮಟ್ಟದಲ್ಲಿ ಭಾರತದ ಒಂದು ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ, ಅಭದ್ರತೆ ಹೆಚ್ಚಾಗಿದೆ, ವಿದ್ಯಾರ್ಥಿಗಳಿಗೂ ಕೂಡ ಅತಂತ್ರ ಹೆಚ್ಚಾಗಿದೆ. ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಅದಕ್ಕೆ ಅವ್ರು ಏನು ಮಾಡ್ತಾಯಿದ್ರೆ, ಇತ್ತೀಚೆಗೆ ಹೊಸ ಪೀಳಿಗೆಯನ್ನು ಕಳಿಸೋದಕ್ಕೆ ಉನ್ನತ ಶಿಕ್ಷಣಕ್ಕೆ ಅಮೆರಿಕಕ್ಕೆ ಬದಲಾಗಿ UK, ಫ್ರಾನ್ಸ್, ಜರ್ಮನಿ, ಆಸ್ಟ್ರೇಲಿಯಾ, ಸಿಂಗಪೂರ್, ಅಬುಧಾಬಿ, ಕಟಾರ್ ಇನ್ನು ಮುಂತಾದ ದೇಶಗಳಿಗೆ ತಮ್ಮ ಒಂದು ಮಕ್ಕಳನ್ನು ಕಳಿಸ್ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದು ಒಂದು ಬದಲೇ ಆಲ್ಟರ್ನೇಟಿವ್ ಅಂತಂದು ಕರಿತೀವಿ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ನಮ್ಮ ಸ್ನೇಹಿತರು ಡಾಕ್ಟರ್ ನಾಕ್ತಿಹಳ್ಳಿ ಚಂದ್ರಶೇಖರ್ ಅವರು, ನಾನು ಮೈಸೂರಿನಲ್ಲಿ ಸಂಶೋಧನೆ ಮಾಡುವಾಗ, PG ಮಾಡುವಾಗ, MA ಇನ್ ಎಕನಾಮಿಕ್ಸ್, MA ಇನ್ ಮೈಕ್ರೋಫಿನಾನ್ಸ್ನಲ್ಲಿ ರಿಸರ್ಚ್ ಮಾಡಿದಾಗ ನಮ್ಮ ಸ್ನೇಹಿತರು JSS ಹಾಸ್ಟೆಲ್ ಶಂಕರಮಠದಲ್ಲಿದ್ದರು ಡಾಕ್ಟರ್ ನಾಕ್ತಿಹಳ್ಳಿ ಚಂದ್ರಶೇಖರ್ ಅವರು. ಇವರು ಪ್ರಸಿದ್ಧ ಸಿನಿಮಾ ಡೈರೆಕ್ಟರು, ನಿರ್ದೇಶಕರು. ಅತ್ಯಂತ ಉತ್ತಮವಾದಂಥ ಕನ್ನಡ ಸಿನಿಮಾಗಳನ್ನು ನಮ್ಮ ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ ಕೊಡುಗೆಯಾಗಿ. ಅವರಿಗೆ ನಾವು ತುಂಬ ಒಂದ್ಸೆಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ಒಂದು ಅಮೆರಿಕಾದ ಕನಸಿಗೆ ಸಂಬಂಧಪಟ್ಟಂತೆ ಅವರು ಒಂದು ಸಿನಿಮಾ ತೆಗೆದಿದ್ದಾರೆ, ಅಮೆರಿಕಾ ಅಂತ ಹೇಳಿಬಿಟ್ಟು. ಅದರ ಒಂದು ಲೈನನ್ನು ನಾನು ಹೇಳಿ ಮುಂದೆ ವಿಶ್ಲೇಷಣೆ ಮಾಡ್ತೀನಿ. ಅದರ ಒಂದು ಸಾಂಗ್ಸ್ ಎರಡನೇ, ಯಾವ ಮೋಹನ ಮುರುಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನೂ ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಇರುವುದೆಲ್ಲವೂ ಬಿಟ್ಟು ಇರದುದೆಡೆಗೆ ತುಡಿಯುವುದೇ ಜೀವನ ಅಂತೇಳಿ. ಈ ಸಿನಿಮಾದಲ್ಲಿ ಡಾಕ್ಟರ್ ನಾಕ್ತಿಹಳ್ಳಿಯವರು, ಚಂದ್ರಶೇಖರ್ ನಾಕ್ತಿ ಅವರು 2 ಪಾತ್ರಗಳನ್ನು ಸೃಷ್ಟಿಸಿದ್ದಾರೆ. ಅಮೆರಿಕಾ ಈಸ್ ಹೆವನ್ ಆ್ಯಂಡ್ ಇಂಡಿಯಾ ಈಸ್ ಹೆಲ್ ಅಂತ. ಒಬ್ಬ ಹೀರೋ ಅಮೆರಿಕ ಹೆವನ್ ಅಂತ ಹೇಳ್ತಾನೆ, ಇನ್ನೊಬ್ಬ ಇದು ಅಮೆರಿಕ ಇಲ್ಲ ಅವನು ಇಂಡಿಯಾವನ್ನು ಹೆಲ್ ಅಂತಾನೆ. ಆದರೆ ಮತ್ತೊಬ್ಬ ಹೀರೋ ಇಲ್ಲ ಇಂಡಿಯಾ ಈಸ್ ಹೆವನ್ ನಾಟ್ ಹೆಲ್ ಅಂತ ಹೇಳ್ತಾನೆ. ಇದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಆ ಹೀರೋ ಅಮೆರಿಕ ಕೆಲಸ ಹುಡ್ಕೊಂಡು ಹೋಗ್ತಾನೆ, ಅಲ್ಲಿ ಕೆಲಸ ಸಿಗಲ್ಲ, ಆದರೂ ಸಿಗುತ್ತೆ, ಕೊನೆಗೆ ಅವನು ತನ್ನ ಶವವಾಗಿ ಹೊರಬರ್ತಾನೆ. ಇಂಥ ಒಂದು ಕಥೆಯನ್ನು ಬಹಳ ಚೆನ್ನಾಗಿ ಅಲ್ಲಿನ ಪರಿಸ್ಥಿತಿ, ಭಾರತೀಯರ ಪರಿಸ್ಥಿತಿ ಮತ್ತು ಅಮೆರಿಕಾದ ಕನಸು, ಅದು ಭಗ್ನವಾಗೋದು, ನಂತರ ದುಃಖ, ಇವುಗಳನ್ನು ಚೆನ್ನಾಗಿ ಅಲ್ಲಿ ಪ್ರೀತಿ ಪ್ರೇಮ ಎಲ್ಲವನ್ನೂ ಕೂಡ ಬಹಳ ಮನೋಜ್ಞವಾಗಿ ಡಾಕ್ಟರ್ ಚಂದ್ರಶೇಖರ್ ವಿವರಿಸಿದ್ದಾರೆ.
ಇದು ನಾನಿಲ್ಲಿ ಕತೆ ಆದರೂ ಒಂದು ಸಿನಿಮಾ ಆದರೂ ಕಾಲ್ಪನಿಕವಾದರೂ ಇಂದಿನ ಪರಿಸ್ಥಿತಿಗೆ ಭಾರತದ ವಿದ್ಯಾರ್ಥಿಗಳು ಅಲ್ಲಿನ ಅತಂತ್ರ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಅದು ಬಹಳ ಒಂದು ಸೂಕ್ತ ಅಂತ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ವಿದೇಶಕ್ಕೆ ಹೋದಂತಹ ಅಮೆರಿಕಕ್ಕೆ ಹೋದಂತಹ ಬಹುತೇಕ ವಿದ್ಯಾರ್ಥಿಗಳು ಹೇಳಿದೆ ಹಿಂದಿರುಗಿ ಬರೋದೇ ಇಲ್ಲ. ಆದರೆ ನಮ್ಮ ದೇಶಕ್ಕೆ ಬಂದು ಅಲ್ಲಿ ಕಲಿತಂತಹ ಒಂದು ನಾಲೆಡ್ಜನ್ನು, ಇಲ್ಲಿ ಕಷ್ಟ ಇರ್ಬೋದು, ಸಮಸ್ಯೆಗಳು, ಅದರಲ್ಲಿಯೇ ನಾವು ಬೆಂಕಿಯಲ್ಲಿ ಯಾರು ಹೋಗು ಅಂತ ಕಂಪನಿಗಳನ್ನು ಮಾಡಿ ನಮ್ಮ ದೇಶದ ಯುವಕರಿಗೆ ಕೆಲಸ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ ಆ ಒಂದು ಸಂಗತಿಯನ್ನು ಡಾಕ್ಟರ್ ಚಂದ್ರಶೇಖರ್ ಅವರು ರಮೇಶ್ ಪಾತ್ರದ ಮೂಲಕ ವಿವರಿಸಿದ್ದಾರೆ. ಅವರ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ ಆ ಸಿನಿಮಾದ ಕೊನೆಯಲ್ಲಿ. ಇಲ್ಲಿ ಏನು ನಾವು ಈ ಒಂದು ಆಯುರ್ವೇದಿಕ್ ಔಷಧಿಗಳನ್ನು ತಯಾರು ಮಾಡಿ ಅಲ್ಲಿ ಮಾನ್ಯತೆ ಗಳಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ತಾಯಿ ನಾಡನ್ನು, ನಮ್ಮ ನೆಲ ಜಲವನ್ನು ಪ್ರೀತಿಸಬೇಕು, ನಮ್ಮ ತಾಯಿಯನ್ನು ಗೌರವಿಸಬೇಕು, ಬೇರೆ ತಾಯಿಯನ್ನು ಗೌರವಿಸಬೇಕು. ಕನಸು ಈಗಿನ ಪರಿಸ್ಥಿತಿ ಬದಲಾಗ್ತಾ ಇದೆ ಅಮೆರಿಕಾದಲ್ಲಿ. ಆ ಬದಲಾದ ಪರಿಸ್ಥಿತಿಗಂತೆ ನಾವು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ನಾವು ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ನಾವು ಉನ್ನತ ಶಿಕ್ಷಣದ ವಿಶ್ವವಿದ್ಯಾಲಯಗಳ ಮತ್ತು ಕಾಲೇಜುಗಳ ಗುಣಮಟ್ಟವನ್ನು ಹೆಚ್ಚಿಸಬೇಕು. ಸುಮ್ಮನೆ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಕೆಲವು ಸಾರಿ ಒಂದು ವರ್ಷಕ್ಕೆ 30-40 ಸಾವಿರ ಸೀಟುಗಳು ಖಾಲಿ ಇರ್ತವೆ ಇಂಜಿನಿಯರಿಂಗ್ಲಿಂದ. ಅಂದರೆ ನಮ್ಮಲ್ಲಿ ಮೂಲ ಸೌಲಭ್ಯಗಳಿಲ್ಲ, ಗುಣಮಟ್ಟ ಇಲ್ಲ. ಇವುಗಳನ್ನು ಹೆಚ್ಚಿಸಬೇಕಾಗಿದೆ ಪ್ರಾರಂಭದಲ್ಲಿ. ಮತ್ತು ಪ್ರತಿಭಾವಂತರನ್ನು ನಾವು ಗುರುತಿಸಬೇಕು, ಅವರಿಗೂ ಕೆಲಸ ಕೊಡಬೇಕು. ಆದರೆ ಆಗ್ತಾ ಇಲ್ಲ. ಇದನ್ನು ಹಳೆಯ ಸಮಸ್ಯೆ, ಪ್ರತಿಭಾಫಲನ ಸಮಸ್ಯೆ ಇಂದಿಗೂ ಇದೆ. ಆಮೇಲೆ ಇನ್ನೊಂದೇನು ಮಾಡಬೇಕಂದ್ರೆ, ಸರ್ಕಾರ ಈಗ ನೋಡಿ ನಮ್ಮಲ್ಲಿ ವರಮಾನದ ಸಮಾನತೆ ಇರ್ಬೋದು, ಶಿಕ್ಷಣದ ಸಮಾನತೆ, ಸಂಪತ್ತಿನ ಕೇಂದ್ರ, ಇವೆಲ್ಲವೂ ಹೋಗಲಾಡಿಸೋ ಸುಲಭ ಅಲ್ಲ. ಬಾಯಲ್ಲಿ ಹೇಳ್ಬೋದು, ಭಾಷಣ ಮಾಡ್ಬೋದು. ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದು ಬಹಳ ವಂಶ ಪರಂಪರೆ ಬಂದಿರುತ್ತೆ. ಈಗ ಒಬ್ಬ ಕರೋಡಪತಿ ಆಗ್ತಾನೆ, ಮಕ್ಕಳೆಲ್ಲ ಕರೋಡಪತಿ ಆಗ್ತಾಳೆ. ಅದಕ್ಕೆ ನಾವು ವಂಶಪರೆ ಕಾನೂನುಗಳು ತಿದ್ದುಪಡಿ ತರಬೇಕು. ಸಂಪತ್ತಿನ ವಿಕೇಂದ್ರೀಕರಣ ಮಾಡೋದು ಭಾಳ ಕಷ್ಟ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಕ್ಯುಮುಲೇಟ್ ದಿ ವೆಲ್ತ್ ಇನ್ ಇಂಡಿಯಾ. ಯಾವುದೇ ದೇಶದಲ್ಲಿ ಇವೆಲ್ಲ ಇದೆ ಸಮಸ್ಯೆಗಳು. ಆದರೆ ನಮ್ಮ ಸರ್ಕಾರ ತನ್ನ ಗಳಿಸುವ GDPಯಲ್ಲಿ ಹೆಚ್ಚು ಆದಾಯವನ್ನು ಶಿಕ್ಷಣಕ್ಕಾಗಿಡಬೇಕು. ನಮ್ಮಲ್ಲೂ ಶಿಕ್ಷಣ ಸಂಸ್ಥೆಗಳು ಚೆನ್ನಾಗಿದ್ದಾವೆ. ಉದಾಹರಣೆಗೆ ಇಂಡಿಯನ್ ಟಾಟಾ ಸೈನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಬೆಂಗಳೂರು ಇದೆ, ಇಂಡಿಯನ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಮಡ್ರಾಸ್, ಡೆಲ್ಲಿ, ಬಾಂಬೆ, ಡೆಲ್ಲಿ ಯೂನಿವರ್ಸಿಟಿ, ಬನಾರಸ್ ಯೂನಿವರ್ಸಿಟಿ, ಆಮೇಲೆ ಈ ಎಲ್ಲ ಚೆನ್ನಾಗಿದ್ದಾವೆ. ಆದರೆ ಒಂದು ಕಾಲದಲ್ಲಿ ಈಗ ಏನು ಅಮೇರಿಕಾನ್ ಕನಸು ಕಾಣ್ತಾ ಇದ್ರೋ, ವಿದೇಶರು ಭಾರತದ ಕನಸು ಕಾಣ್ತಾ ಇದ್ರು. ಈಗ ತಕ್ಷಶಿಲಾ, ನಲಂದ, ಉಜ್ಜಯಿನಿ, ಕಾಶಿ ಮತ್ತು ಡೆಲ್ಲಿ, ಇಲ್ಲಿಗೆ ಆಗಿನ ಕಾಲದಲ್ಲಿ ವಿದೇಶಿಯರು ಬಂದು ಅಧ್ಯಯನ ಮಾಡ್ತಾಯಿದ್ರು. ಇದು ಎಂಥ ಪರಿಸ್ಥಿತಿ ನೋಡಿ, ಈಗ ಅದು ರಿವರ್ಸ್ ಆಗಿದೆ. ಆ ಕಾಲದ ಪ್ರಾಧ್ಯಾಪಕರು ಅಂಥ ಗುಣಮಟ್ಟದ ಶಿಕ್ಷಣ ಈಗ ನಮ್ಮಲ್ಲಿ ಮರುಕಳಿಸಬೇಕಾಗಿದೆ. ಅದಕ್ಕೆ ಸರ್ಕಾರ ಹೆಚ್ಚು ಒತ್ತನ್ನು, ಹಣವನ್ನು ಇಲ್ಲಿಟ್ಟು ಶಿಕ್ಷಕರ ಮತ್ತು ಮೂಲ ಸೌಲಭ್ಯಗಳನ್ನು ಹೆಚ್ಚಿಸಿ ಗುಣಮಟ್ಟ ಹೆಚ್ಚಾಗಬೇಕು. ಯಾಕೆಂದರೆ ನಾವು ಅಮೆರಿಕಕ್ಕೆ ಹೋಗ್ತಾರೆ, ಅಲ್ಲಿ ಗುಣಮಟ್ಟ ಜಾಸ್ತಿ ಇದೆ. ನಮ್ಮಲ್ಲಿ ಯಾವ 100 ರ್ಯಾಂಕಲ್ಲಿ ಯಾವ ಬಂದಿಲ್ಲ ಹೆಚ್ಚಾಗಿ, ಎಲ್ಲ ಅದರ ಮೇಲೆ ಬಂದವು ರ್ಯಾಂಕ್ಗಳು. ಅಂದರೆ ಗುಣಮಟ್ಟದಲ್ಲಿ ಅದು ಬದಲಾವಣೆ ಮಾಡಬೇಕು. ಬದಲಾವಣೆ ಸಾಧ್ಯ. ನಮ್ಮ ಕನಸನ್ನು ಇಟ್ಕೊಂಡು ಭಾರತದ ಕನಸನ್ನು, ಅಮೇರಿಕನ್ ಕನಸು ಬೇಡ ಅನ್ನಲ್ಲ, ಹೋಗಿ. ಆದರೆ ಅನಧಿಕೃತವಾಗಿರೋ ಪನಿಷ್ಮೆಂಟ್ ಅದೇ ಆಗುತ್ತೆ. ಅಲ್ಲಿ ಅಧಿಕೃತವಾಗಿ ಏನು ತೊಂದರೆ ಆಗಲ್ಲ. ಆದರೆ ಆದಷ್ಟು ಕೂಡ ತಾಯ್ನಾಡನ್ನು ಪ್ರೀತಿಸುವ, ನಮ್ಮ ರಾಷ್ಟ್ರವನ್ನು ಪ್ರೀತಿಸುವ, ನಮ್ಮಲ್ಲಿ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ದೂರ ಓಡೋಕ್ಕಾಗಲ್ಲ. ಅವುಗಳನ್ನು ಬಗೆಹರಿಸಿ ಬದುಕುವ ಕಲೆಯನ್ನು ನಮ್ಮ ಯುವಕರು ಕಲಿತಾರೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.